ನಮಸ್ಕಾರ ಬಂಧುಗಳೇ, ಸ್ನೇಹಿತರೆ ಹಾಗೂ ಮಕ್ಕಳೇ. ನಮ್ಮ ಸಂಪ್ರದಾಯ ನಮ್ಮ ಸೈನ್ಸ್ ಇವತ್ತಿನ ಸಂಚಿಕೆಗೆ ಸ್ವಾಗತ. ಇವತ್ತು ನಾನು ಯಾವ ಮಾಹಿತಿಯನ್ನ ಕೊಡ್ತಾ ಇದ್ದೀನಿ ಗೊತ್ತಾ? ನಮ್ಮ ಭಾರತೀಯ ಸಂಪ್ರದಾಯದಲ್ಲಿ ಒಂದು ಆಚಾರ ಇದೆ. ಅದೇನಪ್ಪಾ ಅಂತಂದ್ರೆ, ಹುಟ್ಟಿದ ಮಕ್ಕಳಿಗೆ ಕಿವಿ ಚುಚ್ಚುವಂತಹ ಶಾಸ್ತ್ರ. ಮಕ್ಕಳು ಯಾವುದೇ ಆಗ್ಲಿ, ಹೆಣ್ಣಾಗ್ಲಿ ಗಂಡಾಗ್ಲಿ, ಈ ಕಿವಿ ಚುಚ್ಚುವ ಶಾಸ್ತ್ರವನ್ನ ಕಂಪಲ್ಸರಿಯಾಗಿ ಮಾಡ್ಕೊಂಡು ಬಂದಿದ್ದೀವಿ. ಇದು ಇವಾಗಿಂದಲ್ಲ, ಶತಶತಮಾನಗಳ ಕಾಲದಿಂದ ಕೂಡ ಕಿವಿ ಚುಚ್ಚುವ ಶಾಸ್ತ್ರವನ್ನ ಅನೂಚಾನವಾಗಿ ನಾವು ಮಾಡ್ಕೊಂಡು ಬಂದಿದ್ದೀವಿ. ಅದರಲ್ಲೂ ಹೆಣ್ಣು ಮಕ್ಕಳಿಗಂತೂ ಇದು ಕಂಪಲ್ಸರಿ. ಯಾಕೆ ಅಂತಂದ್ರೆ, ಮುಂದೆ ಅವರು ದೊಡ್ಡ ದೊಡ್ಡ ಲೋಲಾಕುಗಳನ್ನ, ಝುಮ್ಕಿಗಳನ್ನ ಎಲ್ಲವನ್ನ ಧರಿಸ್ಬೇಕಲ್ಲ, ಚಂದವಾಗಿ ಕಾಣ್ಬೇಕಲ್ಲ. ಹಾಗಂತ ಗಂಡು ಮಕ್ಕಳೇನು ಹೊರತಲ್ಲ, ಅವರಿಗೂ ಕೂಡ ಈ ಕಿವಿ ಚುಚ್ಚುವ ಶಾಸ್ತ್ರವನ್ನ ಮಾಡಲೇಬೇಕು. ಇದನ್ನ ನಮ್ಮ ಆಯುರ್ವೇದ ಪದ್ಧತಿ ಹಾಗೂ ವಿಜ್ಞಾನ ಎರಡು ಸಮರ್ಥಿಸ್ಕೊಳ್ಳುತ್ತವೆ. ಹೇಗೆ ಅಂತೀರಾ? ಅದರ ವಿಷಯವನ್ನ ನಾನು ಹೇಳ್ತೀನಿ. ನಮ್ಮ ಹಿರಿಯರು ಏನೇ ಶಾಸ್ತ್ರ ಸಂಪ್ರದಾಯ ಮಾಡಿದ್ರೂ ಅದಕ್ಕೆ ಅದರ ಹಿಂದೆ ಒಂದು ಬಲವಾದ ಕಾರಣ ಇದ್ದೇ ಇರುತ್ತೆ. ಅಯ್ಯೋ, ಪುಟ್ಟ ಮಗು, ಅದಕ್ಕೆ ನೋವಾಗತ್ತೆ, ಖಂಡಿತ ಕಿವಿ ಚುಚ್ಚೋದು ಬೇಡಪ್ಪ ಅಂತ ನೀವೇನಾದ್ರೂ ಈ ಶಾಸ್ತ್ರವನ್ನ ಕಡೆಗಣಿಸಿದ್ರೆ ಮುಂದೆ ಆ ಮಗುವಿನ ಬೆಳವಣಿಗೆಗೆ ದೈಹಿಕವಾಗಿ ಹಾಗೂ ಮಾನಸಿಕವಾಗಿ ಇದು ಬಾಧಿಸಬಹುದು. ವಿಶೇಷವಾಗಿ ಹೆಣ್ಣು ಮಕ್ಕಳಿಗೆ ಬಹಳಷ್ಟು ಅನುಕೂಲಗಳಿವೆ. ಅದರಲ್ಲಿ ಜನನಾಂಗಗಳ ರಕ್ಷಣೆ. ಹೆಣ್ಣು ಮಕ್ಕಳು ವಯಸ್ಸಿಗೆ ಬಂದಾಗ ಋತುಚಕ್ರಗಳು ಸರಿಯಾಗಿ ನಡೆಯೋದಕ್ಕೆ ಇದು ಸಹಕಾರಿ. ಜೊತೆಗೆ ಕಿವಿ ಚುಚ್ಚಿದ ಭಾಗದಲ್ಲಿರುವ ನರಗಳು ಮೆದುಳಿನ ನರಗಳಿಗೆ ಸಂಪರ್ಕ ಹೊಂದಿ ಕೆಲಸದಲ್ಲಿ ನಿರಂತರವಾದ ವೇಗವನ್ನ ಹೆಚ್ಚಿಸಿ ಮೆದುಳಿನ ಬೆಳವಣಿಗೆಯಲ್ಲಿ ಪ್ರಮುಖವಾದ ಪಾತ್ರವನ್ನ ವಹಿಸುತ್ತೆ. ಆಯುರ್ವೇದ ಪ್ರಕಾರ ಗಂಡು ಮಗುವಿಗೆ ಬಲ ಕಿವಿಗೆ, ಹೆಣ್ಣು ಮಗುವಿಗೆ ಎಡ ಕಿವಿಗೆ ಚುಚ್ಚೋದು ಸೂಕ್ತ. ಗಂಡು ಮತ್ತು ಹೆಣ್ಣು ಮಕ್ಕಳ ಲಿಂಗಕ್ಕೆ ಅನುಗುಣವಾಗಿ ಮೆದುಳಿನ ಸಂವೇದನೆ ಬೇರೆ ಬೇರೆಯಾಗಿರುತ್ತೆ. ಬಲ ಮೆದುಳು ಎಡ ದೇಹವನ್ನು, ಎಡ ಮೆದುಳು ಬಲಭಾಗದ ದೇಹವನ್ನ ನಿಯಂತ್ರಿಸುತ್ತೆ. ಸುಶ್ರುತ ಸಂಹಿತೆ ಪ್ರಕಾರ ಈ ಕಿವಿ ಚುಚ್ಚೋ ಕ್ರಿಯೆ ದೇಹದಲ್ಲಿ ಹೈಡ್ರೋಸೆಲ್ ಉತ್ಪತ್ತಿ ಮಾಡೋದ್ರಿಂದ ಬಾಲಕರಲ್ಲಿ ಹರ್ನಿಯಾವನ್ನ ತಡೆಗಟ್ಟೋದಕ್ಕೆ ಇದು ಸಹಾಯ ಮಾಡುತ್ತೆ. ಆಕ್ಯುಪೆಂಚರ್ ಪ್ರಕಾರ ಈ ಕಿವಿಯ ಲೋಬ್ನ ಸೆಂಟರ್ ಪಾಯಿಂಟ್ ದೃಷ್ಟಿಯ ಕೇಂದ್ರ ಆಗಿರೋದ್ರಿಂದ ಈ ಜಾಗಕ್ಕೆ ಪ್ರೆಷರ್ ಹಾಕೋದ್ರಿಂದ ಕಣ್ಣಿನ ದೃಷ್ಟಿ ಉತ್ತಮಗೊಳ್ಳುತ್ತೆ. ಜೊತೆಗೆ ಶ್ರವಣ ಶಕ್ತಿಯನ್ನ ಉತ್ತಮಗೊಳಿಸುತ್ತೆ. ಅಷ್ಟೇ ಅಲ್ಲ, ಕಿವಿಯ ಈ ಪಾಯಿಂಟ್ ಮೂಗಿನ ನರಕ್ಕೂ ನೇರ ಸಂಪರ್ಕ ಹೊಂದಿರೋದ್ರಿಂದ ನೆಗಡಿ, ಗಂಟಲು ನೋವು, ಅಸ್ತಮಾದಂತಹ ರೋಗಗಳು ದೂರವಾಗುತ್ತೆ. ಕಿವಿ ಚುಚ್ಚೋ ಮೊದಲು ಮಗುವಿಗೆ ಎಲ್ಲಾ ರೀತಿಯ ಚುಚ್ಚುಮದ್ದುಗಳನ್ನ ಕೊಡಲಾಗಿದ್ಯಾ ಅನ್ನೋದನ್ನ ನೀವು ಮೊದಲು ಗಮನದಲ್ಲಿಡಬೇಕು. ಅಥವಾ ಮಗುವಿಗೆ ಜ್ವರ ಬಂದಿದ್ಯಾ, ನೆಗಡಿ ಇದೆಯಾ, ಯಾವುದೇ ರೀತಿಯ ಅಸ್ವಸ್ಥತೆ ಇದ್ರೂ ಈ ಕಿವಿ ಚುಚ್ಚುವ ಶಾಸ್ತ್ರವನ್ನ ಖಂಡಿತ ಮಾಡಬೇಡಿ. ಕಿವಿ ಚುಚ್ಚಿದ ನಂತರ ಆ ಜಾಗಕ್ಕೆ ಯಾವ ಔಷಧವನ್ನ ಲೇಪನ ಮಾಡಬೇಕು ಅಂತ ನಿಮ್ಮ ಕುಟುಂಬದ ವೈದ್ಯರನ್ನ ಕೇಳಿ ತಿಳ್ಕೊಳ್ಳಿ. ಹಿಂದಿನ ಕಾಲದಲ್ಲಿ ಅಥವಾ ಈಗಲೂ ಕೂಡ ತೆಂಗಿನ ಎಣ್ಣೆಯನ್ನ ಸವರೋ ಪದ್ಧತಿ ಇದೆ. ಅದನ್ನು ಕೂಡ ಮಾಡಬಹುದು. ಆದರೆ ಶುದ್ಧವಾದ ತೆಂಗಿನ ಎಣ್ಣೆಯನ್ನ ಬಳಸೋದನ್ನ ಮರಿಬೇಡಿ. ಕಿವಿ ಚುಚ್ಚಿದ ಮೇಲೆ ಆ ಜಾಗವನ್ನ ಖಂಡಿತ ಹಾಗೆ ಬಿಡಕೂಡ್ದು. ಇಲ್ಲದಿದ್ರೆ ಆ ಜಾಗ ಸೆಪ್ಟಿಕ್ ಆಗೋ ಚಾನ್ಸಸ್ ಇರುತ್ತೆ. ಜೊತೆಗೆ ಆ ತೂತು ಕೂಡ ಮುಚ್ಚಿ ಹೋಗ್ಬಹುದು. ಗೊತ್ತಾಯ್ತಲ್ಲ? ಹಾಗೇನೆ ತಿಳ್ಕೊಂಡ್ರಲ್ಲ, ಈ ಕಿವಿ ಚುಚ್ಚೋದು ಬರೀ ಕಂದಾಚಾರದ ಶಾಸ್ತ್ರ ಅಲ್ಲ. ಇದರ ಹಿಂದೆ ಎಂತೆಂತಹ ವಿಶೇಷಣಗಳು, ಎಂತೆಂತಹ ವಿಜ್ಞಾನ ಅಡಗಿದೆ ಅಂತ. ಇಷ್ಟ ಆಯ್ತಾ? ಹಾಗಾದ್ರೆ ಈ ಮಾಹಿತಿಯನ್ನ ಖಂಡಿತವಾಗೂ ಲೈಕ್ ಮಾಡಿ, ಶೇರ್ ಮಾಡಿ. ಶುಭ ದಿನ.